ಜಮಖಂಡಿಯ ತಾಲೂಕಾ ಛಾಯಾಚಿತ್ರಗ್ರಾಹಕರ ಸಂಘ ಜಮಖಂಡಿ ಇವತ್ತು ಅಮಾವಾಸ್ಯೆ ಸಾಮಾನ್ಯ ಸಭೆಯಲ್ಲಿ ಕೆಪಿಯ ಬೆಂಗಳೂರು ಡಿ.ಜಿ ಇಮೇಜ್ ಪ್ರದರ್ಶನ ಅಭಿಯಾನ ಸಲುವಾಗಿ ಜಮಖಂಡಿ ತಾಲೂಕಾ ಛಾಯಾಚಿತ್ರಗ್ರಾಹಕರ ಕಚೇರಿಗೆ ಭೇಟಿ ಕೊಟ್ಟಿದ್ದು ಮತ್ತು ಸಂಘದ ಸದಸ್ಯ ಇದ್ದರೆ ಏನು ಉಪಯೋಗ ಆಗುವುದು, ಸರ್ಕಾರದಿಂದ ಸೌಲಭ್ಯ ದೊರೆಯುತ್ತವೆ ಸವಿಸ್ತಾರವಾಗಿ ತಿಳಿಸಿದರು. ರಾಜ್ಯ ಸರ್ಕಾರ ಅನೇಕ ಸವಲತ್ತುಗಳನ್ನು ಛಾಯಾಗ್ರಾಹಕರಿಗೆ ಕೊಡ್ತಾ ಇದೆ. ನಮ್ಮನ್ನ ಕಾರ್ಮಿಕ ಕಲ್ಯಾಣ ಇಲಾಖೆಗೆ ಸೇರಿಸಿದ್ದಾರೆ. ನಾವು ಫಲಾನುಭವಿಗಳಾಗಿ ಸರ್ಕಾರಿ ಸವಲತ್ತುಗಳನ್ನು ತಕ್ಕೊಳ್ಬೇಕು ಅಂತಂದ್ರೆ ರಾಜ್ಯ ಸಂಘ ಜಿಲ್ಲಾ ಸಂಘವನ್ನು ಕೇಳ್ತದೆ, ಜಿಲ್ಲಾ ಸಂಘ ತಾಲೂಕಾ ಸಂಘವನ್ನು ಕೇಳ್ತದೆ. ಒಬ್ಬರಿಗೆ ಆಕ್ಸಿಡೆಂಟ್, ಉದಾಹರಣೆಗೆ ಒಂದು ಆಕ್ಸಿಡೆಂಟ್ ಆಗಿದೆ ಅಂತಂದ್ರೆ ಆಕ್ಸಿಡೆಂಟ್ ಆದರೂ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾರೆ. ನಾನು ಫೋಟೋಗ್ರಾಫರು, ನನಗೆ ಸರ್ಕಾರಿ ಸವಲತ್ತನ್ನು ಕೊಡಿ ಅಂತ ಕೇಳೋಕೆ ಹೋದಾಗ ಅವ್ರು ಸೀದಾ ಕೊಡಲ್ಲ ನಿಮಗೆ. ಅದನ್ನು ಅವ್ರೇನು ಮಾಡ್ತಾರೆ ಅಂದರೆ ರಾಜ್ಯ ಸಂಘಕ್ಕೆ ಕೇಳ್ತಾರೆ. ರಾಜ್ಯ ಸಂಘದವರು ಜಿಲ್ಲಾ ಸಂಘಕ್ಕೆ ಪತ್ರ ಬರೀತಾರೆ. ಜಿಲ್ಲಾ ಸಂಘದವರು ತಾಲೂಕಾ ಸಂಘಕ್ಕೆ ಕೇಳ್ತಾರೆ. ತಾಲೂಕಾ ಸಂಘದ ಲೆಟರ್ ಹೆಡ್ನಲ್ಲಿ ಸೋ ಇಂಥ ವ್ಯಕ್ತಿ, ಇವರಿಗೆ ಆಕ್ಸಿಡೆಂಟ್ ಆಗಿದೆ, ಇವರು ಛಾಯಾಗ್ರಾಹಕರು ಹೌದು, ನಮ್ಮ ಸಂಘದಲ್ಲಿ ಇಷ್ಟು ವರ್ಷದ ಮೆಂಬರ್ ಆಗಿದ್ದಾರೆ, ಇಷ್ಟು ವರ್ಷದ ಇದರಿಂದ ವೃತ್ತಿ ಮಾಡ್ತಾ ಇದ್ದಾರೆ, ಇವರು ವೃತ್ತಿ ಕೇವಲ ಫೋಟೋಗ್ರಾಫಿ ಮಾತ್ರ ಅಂತ ಬರೆದು ಅಧ್ಯಕ್ಷರು ಮತ್ತು ಸೆಕ್ರೆಟರಿ ಸಹಿ ಹಾಕಿ ಕೊಟ್ಟರೆ ಮಾತ್ರ ಸರ್ಕಾರ ಇದನ್ನು ಮಾನ್ಯ ಮಾಡ್ತದೆ. ಇಲ್ಲ ಅಂದ್ರೆ ಜಿಲ್ಲಾ ಸಂಘದ ಲೆಟರ್ ನಡೆಯಲ್ಲ, ರಾಜ್ಯ ಸಂಘದ ಲೆಟರ್ ನಡೆಯಲ್ಲ, ತಾಲೂಕಾ ಸಂಘದ ಲೆಟರ್ ಮಾತ್ರ ಅವಾಗ ಮಾತ್ರ ಸರ್ಕಾರ ಇದನ್ನು ಒಪ್ಕೊಳ್ತದೆ. ಸಾಕಾ ಸರ್? ಇವತ್ತು ನಡೆದ ಸಾಮಾನ್ಯ ಸಭೆಯಲ್ಲಿ 2024-2025ನೇ ಸಾಲಿನ ಅಧ್ಯಕ್ಷರಾಗಿ ಶ್ರೀ ಈರನಗೌಡರು ಪಾಟೀಲ ಆಯ್ಕೆಗೊಂಡಿದ್ದಾರೆ. ಉಪಾಧ್ಯಕ್ಷರಾಗಿ ಶ್ರೀ ಮುಜಾಹಿದ ದಿಲಾವರ, ಕಾರ್ಯದರ್ಶಿ ಶ್ರೀ ರಮೇಶ್ ಹಲವಾಯಿ, ಖಜಾಂಚಿ ಶ್ರೀ ಆನಂದ ಪುಕಾಳೆ ಮತ್ತು ವಲಯದ ಅಧ್ಯಕ್ಷರಾಗಿ ತೊದಲಬಾಗಿ ವಲಯ ಶ್ರೀ ಮುದುಕು ಬಾವಿಕಟ್ಟಿ, ಕೊಣ್ಣೂರ ವಲಯಕ್ಕೆ ಶ್ರೀ ಸಿದ್ದು ಗಡದಿ ಆಯ್ಕೆಯಾಗಿದ್ದು, ಹೊಸದಾಗಿ ಆಯ್ಕೆ ಆದ ಎಲ್ಲಾ ಪದಾಧಿಕಾರಿಗಳಿಗೆ ಸಂಘದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳು. ನಿಕಟಪೂರ್ವ ಅಧ್ಯಕ್ಷರು ಶೇಖರ ಹರಕಂಗಿ.